ಇನ್ನು ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಮನವಿ ಮಾಡಿಕೊಂಡು ಪತ್ರವನ್ನ ಬರೆದಿದ್ದಾರೆ. ಎನ್ಐಎ ಮೂಲಕ ಪ್ರಕರಣದ ತನಿಖೆ ಆಗಬೇಕು, ಎನ್ಐಎ ತನಿಖೆಯನ್ನು ನಡೆಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನೇ ಗುರಿಯಾಗಿಸಿ ಕೊಲೆ ಆಗ್ತಾ ಇದೆ. ಕರಾವಳಿ ಕರ್ನಾಟಕದಲ್ಲಿ ಕೊಲೆಗಳು ಹೆಚ್ಚಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ ಅಂತೇಳಿ ಸಂಸದ ತೇಜಸ್ವಿ ಸೂರ್ಯ ಅವರು ಪತ್ರವನ್ನ ಬರೆದಿದ್ದಾರೆ ಅಮಿತ್ ಶಾ. 2022ರಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆಯನ್ನು ನಡೆಸಲಾಗಿತ್ತು. ನಿಷೇಧಿತ ಪಿಎಫ್ಐನ ಸಮಾಜಘಾತಕ ಶಕ್ತಿಗಳು ಹೀಗೆ ಮಾಡ್ತಾ ಇದೆ. ಪಾರದರ್ಶಕ ನಿಷ್ಪಕ್ಷಪಾತ ತನಿಖೆ ಅಗತ್ಯವಿದೆ ಅಂತೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಎನ್ಐಎ ಮೂಲಕ ತನಿಖೆ ಮಾಡಿಸುವಂತೆ ತೇಜಸ್ವಿ ಸೂರ್ಯ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮನವಿ ಮಾಡಿಕೊಂಡಿರುವಂತಹ ಪತ್ರವನ್ನ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಪತ್ರವನ್ನ ಬರೆದಿರುವಂತದ್ದು ಸಂಸದ ತೇಜಸ್ವಿ ಸೂರ್ಯ ಅವರು. ಕರಾವಳಿ ಭಾಗದಲ್ಲಿ ಒಂದು ರೀತಿಯಲ್ಲಿ ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಎನ್ಐಎ ತನಿಖೆ ಅವಶ್ಯಕತೆ ಇದೆ, ಎನ್ಐಎ ತನಿಖೆ ಮಾಡಿಸಿ ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಈಗ ಈ ಒಂದು ಸುಹಾಸ್ ಶೆಟ್ಟಿ ಪ್ರಕರಣದ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ಇಲ್ಲಿವರೆಗೂ ಹೆಚ್ಚು ಜನರ ಬಂಧನ ಆಗಿದೆ. ಜೊತೆಗೆ ಈಗ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಎನ್ಐಎ ತನಿಖೆಗೆ ಯಾವ ಕಾರಣಕ್ಕೋಸ್ಕರ ಆಗ್ರಹಿಸ್ತಾ ಇರೋದು? ಓವರ್ ಆಲ್ ಮಾಹಿತಿ ಕೊಡೋದಾದ್ರೆ ದಿನೇಶ್. ಹೌದು ನಾಗೇಂದ್ರ ಬಾಬು, ಏನು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆ ನಡೀತಾ ಇದೆ. ಸದ್ಯ 8 ಮಂದಿಯನ್ನು ಬಂಧಿಸಿದ್ದಾರೆ. ಇನ್ನು ಇಬ್ಬರನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ಒಟ್ಟು 10 ಜನ ಈ ಒಂದು ಕೃತ್ಯದ ಹಿಂದೆ ಇದ್ದಾರೆ ಅನ್ನುವಂಥದ್ದನ್ನು ನಿನ್ನೆ ಪೊಲೀಸ್ ಕಮಿಷನರ್ ಆದಂತಹ ಅನುಪಮ್ ಅಗರ್ವಾಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ರು. ಜೊತೆಗೆ ಈ ಹಿಂದೆ ಅಂದ್ರೆ ಈ ಕೃತ್ಯದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥ ವಿಚಾರಣೆ ಕೂಡ ಸ್ಥಳೀಯವಾಗಿ ಕೂಡ ಸಾಕಷ್ಟು ನಡೀತಾ ಇರುವಂಥದ್ದು ಮತ್ತು ಪ್ರಮುಖವಾಗಿ ಈ ಒಂದು ಕೃತ್ಯದ ನಂತರ ಏನು ನಿನ್ನೆ ಭೇಟಿ ನೀಡಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಭೆ ನಡೆಸಿದಂತಹ ಗೃಹ ಸಚಿವರು ಏನು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ರಚಿಸುವ ಕುರಿತು ಕೂಡ ಮಾತಾಡಿರುವಂಥದ್ದು. ಅಂದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಕಮ್ಯುನಲ್ ವೈಲೆನ್ಸ್ ಅನ್ನುವಂಥದ್ದು ಹೆಚ್ಚಾಗ್ತಿದೆ. ಹೀಗಾಗಿ ಈ ಜಿಲ್ಲೆಗಳಲ್ಲಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ರಚಿಸ್ತೇವೆ ಅನ್ನುವಂಥ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಇದರ ಜೊತೆಗೆ ಎನ್ಐಎ ಏನು ತನಿಖೆಗೆ ಆಗ್ರಹ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಮೊನ್ನೆ ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಏನು ಸುಹಾಸ್ ಶೆಟ್ಟಿ ಅವರ ಅಂತಿಮ ಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಅಲ್ಲಿ ಭಾಗಿಯಾದಂತಹ ಸಾಕಷ್ಟು ಬಿಜೆಪಿ ನಾಯಕರು ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಆಗಿರ್ಬೋದು, ಜೊತೆಗೆ ಆರ್ ಅಶೋಕ್ ಆಗಿರ್ಬೋದು ಮತ್ತು RSS ಮುಖಂಡರು ಕೂಡ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಅವರೆಲ್ಲರೂ ಕೂಡ ಹೇಳಿರುವಂತದ್ದು ಒಂದೇ, ಅಂದ್ರೆ ಈ ಒಂದು ತನಿಖೆ ಏನು ಪ್ರಕರಣ ಏನಿದೆ ಇದು ಎನ್ಐಎಗೆ ಒಪ್ಪಿಸಬೇಕು. ಎನ್ಐಎಗೆ ಒಪ್ಪಿಸಿದೆ ಮಾತ್ರ ಇದರ ಪ್ರಕರಣದಲ್ಲಿ ಒಂದು ಅಂತ್ಯ ಸಿಗುತ್ತೆ. ಇಲ್ಲಾದ್ರೆ ಅಷ್ಟು ಅಂದ್ರೆ ಇದಕ್ಕೆ ನಿಖರವಾದಂತಹ ನ್ಯಾಯ ಸಿಗೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಬಿಜೆಪಿಯ ಸ್ಪಷ್ಟ ಆಗ್ರಹ ಒಂದು ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಅನ್ನುವಂಥದ್ದು. ಅಂದ್ರೆ ಎನ್ಐಎ ತನಿಖೆಗೆ ಒಪ್ಪಿಸಿದ್ರೆ ಮಾತ್ರ ಇದೊಂದು ಸ್ಪಷ್ಟತೆ ಸಿಗುತ್ತೆ ಅನ್ನುವಂತಹ ಒಂದು ಆಗ್ರಹ ಅವರದು. ಶಾಸಕರು ಕೂಡ ನಿನ್ನೆ ಪ್ರೆಸ್ ಮೀಟ್ ಮಾಡಿ ಇದನ್ನೇ ಆಗ್ರಹ ಮಾಡಿರುವಂತದ್ದು. ಜೊತೆಗೆ ಮತ್ತೊಂದು ಆಗ್ರಹ ಕೂಡ ಈ ಭಾಗದಲ್ಲಿ ಇರುವಂತದ್ದು, ಎನ್ಐಎ ಒಂದು ಆಫೀಸ್ ಈ ಕರಾವಳಿಯಲ್ಲಿ ಇರಬೇಕು. ಕರಾವಳಿಯಲ್ಲಿ ಎನ್ಐಎ ಆಫೀಸ್ ಇದ್ರೆ ಇದಕ್ಕೆಲ್ಲ ಅಂತ್ಯ ಆಗುತ್ತೆ, ಇದ್ರ ಬಗ್ಗೆ ಸ್ಪಷ್ಟತೆ ಇರುತ್ತೆ ಅನ್ನುವಂತ ಮಾತನ್ನು ಕೂಡ ಕರಾವಳಿ ಶಾಸಕರು ಹೇಳ್ತಾ ಇರುವಂತದ್ದು. ಈ ಹಿಂದಿನಿಂದಲೂ ಕೂಡ ಒಂದು ಬೇಡಿಕೆ ಇತ್ತು, ಕರಾವಳಿಯಲ್ಲಿ ಎನ್ಐಎ ಆಫೀಸ್ ತೆರಿಬೇಕು ಅನ್ನುವಂತ ಬೇಡಿಕೆ ಇತ್ತು. ಹೀಗಾಗಿ ಇದ್ರ ಬೇಡಿಕೆ ಈಗ ಹೆಚ್ಚಾಗಿರುವಂತದ್ದು. ಏನು ಬಿಜೆಪಿ ನಾಯಕರು ಕೂಡ ಕೇಂದ್ರಕ್ಕೆ ಮನವಿ ಮಾಡ್ತಾ ಇರುವಂತ ಎನ್ಐಎ ಆಫೀಸ್ ಅನ್ನು ಕೂಡ ಕರಾವಳಿಯಲ್ಲಿ ತೆರಿಬೇಕು ಅನ್ನೋಂತ ಮನವಿ ಕೂಡ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಇನ್ನು ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಮನವಿ ಮಾಡಿಕೊಂಡು ಪತ್ರವನ್ನ ಬರೆದಿದ್ದಾರೆ. ಎನ್ಐಎ ಮೂಲಕ ಪ್ರಕರಣದ ತನಿಖೆ ಆಗಬೇಕು, ಎನ್ಐಎ ತನಿಖೆಯನ್ನು ನಡೆಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನೇ ಗುರಿಯಾಗಿಸಿ ಕೊಲೆ ಆಗ್ತಾ ಇದೆ. ಕರಾವಳಿ ಕರ್ನಾಟಕದಲ್ಲಿ ಕೊಲೆಗಳು ಹೆಚ್ಚಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ ಅಂತೇಳಿ ಸಂಸದ ತೇಜಸ್ವಿ ಸೂರ್ಯ ಅವರು ಪತ್ರವನ್ನ ಬರೆದಿದ್ದಾರೆ ಅಮಿತ್ ಶಾ. 2022ರಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆಯನ್ನು ನಡೆಸಲಾಗಿತ್ತು. ನಿಷೇಧಿತ ಪಿಎಫ್ಐನ ಸಮಾಜಘಾತಕ ಶಕ್ತಿಗಳು ಹೀಗೆ ಮಾಡ್ತಾ ಇದೆ. ಪಾರದರ್ಶಕ ನಿಷ್ಪಕ್ಷಪಾತ ತನಿಖೆ ಅಗತ್ಯವಿದೆ ಅಂತೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಎನ್ಐಎ ಮೂಲಕ ತನಿಖೆ ಮಾಡಿಸುವಂತೆ ತೇಜಸ್ವಿ ಸೂರ್ಯ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮನವಿ ಮಾಡಿಕೊಂಡಿರುವಂತಹ ಪತ್ರವನ್ನ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಪತ್ರವನ್ನ ಬರೆದಿರುವಂಥದ್ದು ಸಂಸದ ತೇಜಸ್ವಿ ಸೂರ್ಯ ಅವರು. ಕರಾವಳಿ ಭಾಗದಲ್ಲಿ ಒಂದು ರೀತಿಯಲ್ಲಿ ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಎನ್ಐಎ ತನಿಖೆ ಅವಶ್ಯಕತೆ ಇದೆ, ಎನ್ಐಎ ತನಿಖೆ ಮಾಡಿಸಿ ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಈಗ ಈ ಒಂದು ಸುಹಾಸ್ ಶೆಟ್ಟಿ ಪ್ರಕರಣದ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ಇಲ್ಲಿವರೆಗೂ ಹೆಚ್ಚು ಜನರ ಬಂಧನ ಆಗಿದೆ. ಜೊತೆಗೆ ಈಗ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಎನ್ಐಎ ತನಿಖೆಗೆ ಯಾವ ಕಾರಣಕ್ಕೋಸ್ಕರ ಆಗ್ರಹಿಸ್ತಾ ಇರೋದು? ಓವರ್ ಆಲ್ ಮಾಹಿತಿ ಕೊಡೋದಾದ್ರೆ ದಿನೇಶ್. ಹೌದು ನಾಗೇಂದ್ರ ಬಾಬು, ಏನು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆ ನಡೀತಾ ಇದೆ. ಸದ್ಯ 8 ಮಂದಿಯನ್ನು ಬಂಧಿಸಿದ್ದಾರೆ. ಇನ್ನು ಇಬ್ಬರನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ಒಟ್ಟು 10 ಜನ ಈ ಒಂದು ಕೃತ್ಯದ ಹಿಂದೆ ಇದ್ದಾರೆ ಅನ್ನುವಂಥದ್ದನ್ನು ನಿನ್ನೆ ಪೊಲೀಸ್ ಕಮಿಷನರ್ ಆದಂತಹ ಅನುಪಮ್ ಅಗರ್ವಾಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ರು. ಜೊತೆಗೆ ಈ ಹಿಂದೆ ಅಂದ್ರೆ ಈ ಕೃತ್ಯದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥ ವಿಚಾರಣೆ ಕೂಡ ಸ್ಥಳೀಯವಾಗಿ ಕೂಡ ಸಾಕಷ್ಟು ನಡೀತಾ ಇರುವಂಥದ್ದು ಮತ್ತು ಪ್ರಮುಖವಾಗಿ ಈ ಒಂದು ಕೃತ್ಯದ ನಂತರ ನಿನ್ನೆ ಭೇಟಿ ನೀಡಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಭೆ ನಡೆಸಿದಂತಹ ಗೃಹ ಸಚಿವರು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ರಚಿಸುವ ಕುರಿತು ಕೂಡ ಮಾತಾಡಿರುವಂಥದ್ದು. ಅಂದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಕಮ್ಯುನಲ್ ವೈಲೆನ್ಸ್ ಅನ್ನುವಂಥದ್ದು ಹೆಚ್ಚಾಗ್ತಿದೆ. ಹೀಗಾಗಿ ಈ ಜಿಲ್ಲೆಗಳಲ್ಲಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ರಚಿಸಬೇಕು, ರಚಿಸ್ತೇವೆ ಅನ್ನುವಂಥ ಮಾಹಿತಿಯನ್ನು ಕೂಡ